सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಇದೆ. ಅದರ ಜೊತೆಗೆ ಶನೀಶ್ವರ ಜಯಂತಿ ಕೂಡ ಬಂದಿದೆ. ಮೇ 16ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ್ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ಬಿಸ್ನೆಸ್ನಲ್ಲಿ ಹಳೆಯ ಸಾಲವನ್ನು ವಾಪಸ್ ಕೊಡುವಂಥದ್ದು ಇದು ಒಳ್ಳೆಯ ಸಮಯ. ವ್ಯವಹಾರದಲ್ಲಿ ಯಾರಾದರೂ ನಿಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನವನ್ನು ಪಟ್ಟರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ಸರಿಸ್ತೀರ. ರಿಯಲ್ ಎಸ್ಟೇಟ್ ಹಾಗೂ ಮೆಕ್ಯಾನಿಕ್ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ದೊಡ್ಡ ದೊಡ್ಡ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಕಣ್ಣನ್ನು ಇಟ್ಟಿರ್ತಾರೆ. ಹಾಗಾಗಿ ನಿಮ್ಮ ಕೆಲಸದ ಮೇಲೆ ಆಲಸ್ಯ ಅನ್ನೋದು ಬೇಡ. ಪ್ರಮೋಷನ್ ವಿಚಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆ ಅನ್ನೋದು ಬರಬಹುದು. ಆದರೆ ಶ್ರಮ ಹಾಕಿದರೆ ಜೂನ್ ಒಳಗಡೆ ಒಳ್ಳೆಯ ಒಂದು ಬಿಸ್ನೆಸ್ ಅನ್ನೋದು ಸಿಗುತ್ತದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ದುಡ್ಡು ಬರುತ್ತದೆ, ಆದರೆ ಫ್ಯಾಮಿಲಿಗೋಸ್ಕರ ಕುಟುಂಬಕ್ಕೋಸ್ಕರ ದುಡ್ಡು ವ್ಯಯ ಆಗುವಂಥದ್ದು ಸಾಧ್ಯತೆ ಆಗುತ್ತದೆ. ಹಣದ ಉಳಿತಾಯದ ಕಡೆಗೆ ನೀವು ಗಮನವನ್ನು ಹರಿಸಬೇಕು. ಷೇರು ಮಾರ್ಕೆಟಿನಲ್ಲಿ ಲಾಭಕ್ಕಿಂತ ರಿಸ್ಕ್ ಇದೆ, ತುಂಬ ಹುಷಾರಾಗಿ ಇರಬೇಕು. ಇನ್ನು ಪ್ರೀತಿ ಹಾಗೂ ಪ್ರೇಮ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ಬೋದು. ನೀವೇ ಹೋಗಿ ಸರಿ ಮಾಡೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ತರುತ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಗುಟ್ಟನ್ನು ಬೇರೆ ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡಿ. ಸಂಗಾತಿಯ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಹೊಟ್ಟೆಯ ಸಮಸ್ಯೆ ನಿಮಗೆ ಕಾಣಬಹುದು. ಕೆಲಸದ ಸಮಯದಲ್ಲಿ ವಿಶ್ರಾಂತಿಗೆ ಸಮಯವನ್ನು ಕೊಡಿ. ಈ ರಾಶಿಯ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಮಂಗಳವಾರದ ದಿನದಂದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ. ಶನಿವಾರದ ದಿನದಂದು ಬಡವರಿಗೆ ಆಹಾರ ಅಥವಾ ಕಪ್ಪು ಬಟ್ಟೆಗಳನ್ನು ದಾನವನ್ನು ಮಾಡಿ. ಇದರಿಂದ ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆ 918, ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ಸೊ ಒಟ್ಟಾರೆ ಇದಾಗಿತ್ತು ಮೇ 16ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.